ಶಿಥಿಲಾವಸ್ಥೆಯಲ್ಲಿ ಗುಡಿಬಂಡೆಯ ಸರ್ಕಾರಿ ಶಾಲೆಗಳು, ವಿದ್ಯಾರ್ಥಿಗಳ ಸುರಕ್ಷತೆಗೆ ಎದುರಾಗಿದೆ ಸವಾಲು. ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟ, ಶಿಥಿಲಾವಸ್ಥೆಯಲ್ಲಿ ಸರ್ಕಾರಿ ಶಾಲೆಗಳು. ಗುಡಿಬಂಡೆ ಪಟ್ಟಣ ಭಾಗದ ಹಲವು ಸರ್ಕಾರಿ ಶಾಲೆಗಳ ಕಟ್ಟಡಗಳು ತೀವ್ರ ಶಿಥಿಲಾವಸ್ಥೆಗೆ ತಲುಪಿದ್ದು, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಆತಂಕದ ವಾತಾವರಣದಲ್ಲಿ ಶಿಕ್ಷಣ ಚಟುವಟಿಕೆ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ವಿದ್ಯಾರ್ಥಿಗಳ ಸುರಕ್ಷತೆ ಹಾಗೂ ಶಿಕ್ಷಣದ ಗುಣಮಟ್ಟದ ಮೇಲೆ ಪರಿಣಾಮ ಬೀಳುತ್ತಿದೆ. ಪಟ್ಟಣದ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಅಂಬೇಡ್ಕರ್ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಬೆಟ್ಟದ ಕೆಳಗಿನ ಪೇಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೇರಿದಂತೆ ಹಲವು ಶಾಲೆಗಳ ಕಟ್ಟಡಗಳು ದಶಕಗಳ ಹಿಂದೆ ನಿರ್ಮಾಣಗೊಂಡಿದ್ದು, ಸಮರ್ಪಕ ನಿರ್ವಹಣೆ ಇಲ್ಲದೆ ಹಾಳಾಗಿವೆ. ಹಲವೆಡೆ ಮೇಲ್ಚಾವಣಿಯ ಸಿಮೆಂಟ್ ಪ್ಲಾಸ್ಟರ್ ಕಿತ್ತು ಬೀಳುತ್ತಿದ್ದು, ಮಳೆಗಾಲದಲ್ಲಿ ತರಗತಿ ಕೊಠಡಿಗಳೊಳಗೆ ನೀರು ಸೋರಿ ವಿದ್ಯಾರ್ಥಿಗಳು ಪಾಠ ಕೇಳುವುದೇ ಕಷ್ಟಕರವಾಗಿದೆ. ವಿಶೇಷವಾಗಿ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಳೆ ಬಂದಾಗ ತರಗತಿ ಕೊಠಡಿಗಳಲ್ಲಿ ನೀರು ನಿಲ್ಲುವ ಕಾರಣ ವಿದ್ಯಾರ್ಥಿನಿಯರು ಕುಳಿತುಕೊಳ್ಳುವಲ್ಲೂ ಸಹ ತೊಂದರೆ ಅನುಭವಿಸುತ್ತಿದ್ದಾರೆ. ಶೌಚಾಲಯ ಇದ್ದರೂ ಮೇಲ್ಚಾವಣಿಯ ಭಾಗಗಳು ಯಾವಾಗ ಕಿತ್ತು ಬೀಳುತ್ತವೆಯೋ ಎಂಬ ಭಯದಲ್ಲಿ ಮಕ್ಕಳು ದಿನ ಕಳೆಯುವಂತಾಗಿದೆ. ಇನ್ನು ಕೆಲ ಶಾಲೆಗಳಲ್ಲಿ ಕಿಟಕಿಗಳು ಮತ್ತು ಬಾಗಿಲುಗಳು ಮುರಿದು ಹೋಗಿರುವುದರಿಂದ ಗಾಳಿ ಮತ್ತು ಮಳೆ ನೇರವಾಗಿ ತರಗತಿಗಳಿಗೆ ಪ್ರವೇಶಿಸುತ್ತಿವೆ. ಸಂಬಂಧಿಸಿದ ಅಧಿಕಾರಿಗಳು ಶಿಥಿಲಗೊಂಡಿರುವ ಶಾಲಾ ಕಟ್ಟಡಗಳ ದುರಸ್ತಿ ಕಾರ್ಯ ಕೈಗೊಂಡು ವಿದ್ಯಾರ್ಥಿಗಳಿಗೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಜಯನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಶಾಲೆ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆ APS DGS ಗುಡಿಬಂಡೆ. ಇಲ್ಲಿ ನಮ್ಮ ಶಾಲೆಯಲ್ಲಿ ಸುಮಾರು 150 ಮಕ್ಕಳು ವ್ಯಾಸಂಗ ಮಾಡ್ತಿದ್ದು, ಹೆಣ್ಣು ಮಕ್ಕಳು ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಮೇಯ್ನಾಗಿ ನಮಗೆ ಶಿಥಿಲವಾದ ಒಂದು ಕೊಠಡಿ ಇದೆ, ಅದು ಉಪಯೋಗಕ್ಕೆ ಯೋಗ್ಯವಾದದ್ದು. ಬಿರುಕು ಬಿಟ್ಟು ಆವಾಗಲೂ ಬಿದ್ದೋಗೋ ಸ್ಥಿತಿಯಲ್ಲಿದೆ. ಆಮೇಲೆ ಶೌಚಾಲಯ 5 ಘಟಕಗಳು ಬೇಕಾಗಿದ್ದು ಮಕ್ಕಳಿಗೆ. ಎಲ್ಲ ಇರ್ತಕ್ಕಂಥ ಪ್ರಸ್ತುತ ಇರ್ತಕ್ಕಂಥ ಎಲ್ಲ ಘಟಕಗಳು ಶಿಥಿಲವಾಗಿದ್ದು ಸೋರ್ತಾ ಇದೆ. ಯಾವುದೇ ಸಮಯದಲ್ಲಿ ಬೀಳೋ ಸಂದರ್ಭ ಇದೆ, ಮಕ್ಕಳಿಗೆ ಹಿತದೃಷ್ಟಿಯಿಂದ ತೊಂದರೆ ಆಗುತ್ತಿದ್ದ ಸಂದರ್ಭ ಇದೆ. ಆಮೇಲೆ 2 ಶಾಲೆಗಳು ನಮಗೆ ಮಳೆ ಬಂದಾಗ ಸೋರುತ್ತದೆ, ಮೇಜರ್ ರಿಪೇರಿ ಇರ್ತದೆ. ಮತ್ತು ನಮ್ಮ ಶಾಲೆಗೆ ಒಂದು ಕಾಂಕ್ರೀಟ್ ಬೇಕಾಗಿರುತ್ತದೆ ಮುಂದೆ ಬೈಲಲ್ಲಿ ಎಲ್ಲ ಆವರಣದಲ್ಲಿ. ಸರ್, ಸುಮಾರು ಎಷ್ಟು ವರ್ಷ ಸರ್ ಈ ಕಟ್ಟಡ? ಸುಮಾರು 1938ನೇ ಇಸ್ವಿಯಲ್ಲಿ ಕಟ್ಟಿರ್ತಕ್ಕಂಥ ಶಾಲೆ. ಅದರ ಜೊತೆಗೆ ಇನ್ನೂ ಒಂದು 20 ವರ್ಷದ ಹಿಂದೆನೂ ಸ್ವಲ್ಪ 2 ಕಟ್ಟಡಗಳಾದರೆ ಅದು ಶಿಥಿಲವಾಗಿದೆ. ಆದ್ದರಿಂದ ನಮಗೆ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಈ ಎಲ್ಲ ಸೌಲಭ್ಯಗಳು ಬೇಕಾಗಿ ಓಕೆ ಸರ್, ಥ್ಯಾಂಕ್ ಯು ಸರ್. ಹೇಳಿ ಸರ್, ತಮ್ಮ ಹೆಸರು ಸರ್? ನನ್ನ ಹೆಸರು ಎಂ ಶಂಕರ್, ಮುಖ್ಯ ಶಿಕ್ಷಕರು PMC ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕನಾಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸುಮಾರು 150 ವರ್ಷಗಳ ಹಿಂದಿನಲ್ಲೂ ಕೂಡ ವಿದ್ಯಾಭ್ಯಾಸ ಇಲ್ಲಿ ನಡೆಯುತ್ತಿತ್ತು. ಅನೇಕ ಹಳೆ ವಿದ್ಯಾರ್ಥಿಗಳು ಸಹ ಇದರಲ್ಲಿ ವ್ಯಾಸಂಗವನ್ನು ಮಾಡಿ ಉನ್ನತ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ನಾನು ಸಹ ಹಳೆ ವಿದ್ಯಾರ್ಥಿ ಇಲ್ಲಿ. ಹಾಗಾಗಿ ಸುಮಾರು 18 ಕೊಠಡಿಗಳಿತ್ತು. ಸುಸ್ಥಿತಿಯಲ್ಲಿ ಒಂದು 6 ಕೊಠಡಿಗಳಿತ್ತು. ಇನ್ನೆಲ್ಲ ಕೊಠಡಿಗಳು ದುರಸ್ಥಿತಿಯಲ್ಲಿದೆ, ಸುಮಾರು ಹಳೆವಾಗಿರುವುದರಿಂದ. ಹಾಗಾಗಿ ಇದು 300 ಜನ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಅವರ ಉನ್ನತ ಗುಣಮಟ್ಟದ ಶಿಕ್ಷಣಕ್ಕಾಗಿ ಪ್ರತಿಯೊಂದಕ್ಕೂ ಕೂಡ ಪೀಠೋಪಕರಣಗಳಾಗಿರ್ಬೋದು ಮತ್ತು B.Part ಯಾವೇ ಸಂಬಂಧಿಸಿದಂಥ ಅತ್ಯುತ್ತಮವಾಗಿ ಕಾರ್ಯಕೆಲಸ ನಡೀತಾ ಇದೆ. ಇಲ್ಲಿ ಕೊಠಡಿಗಳ ಸಮಸ್ಯೆ ಮಾತ್ರ ಇರೋದರಿಂದ ಅನೇಕ ವಿದ್ಯಾರ್ಥಿಗಳ ಕೊಠಡಿಗಳ ಸಮಸ್ಯೆ ಇದೆ. ಆ ಕೊಠಡಿಗಳ ನಿವಾರಣೆವಾದರೆ ಅತ್ಯುತ್ತಮವಾದಂಥ ಪ್ರೈವೇಟ್ ಶಾಲೆಗಳು ಕೂಡ ಉನ್ನತ ಶಾಲೆಯನ್ನಾಗಿ ಪರಿವರ್ತನೆ ಆಗಿ ಸಾಧ್ಯವಾಗಿದೆ. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು, ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.